ಇಂದು ಸೀತನೂರು ಗ್ರಾಮದಲ್ಲಿ ಲೈಫಾಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಗ್ರಾಮಸ್ಥರಿಗೆ ತಮ್ಮ ಕಂಪನಿಯ ಹೊಸ ಅಪ್ಲಿಕೇಶನ್ ಮುಖಾಂತರ ಆರೋಗ್ಯ ತಪಾಸಣೆ ಮಾಡಿದರು. ಇವರು ಹೊಸ ಅಪ್ಲಿಕೇಶನ್ ಸಹಾಯದಿಂದ ಕೇವಲ 3 ನಿಮಿಷದಲ್ಲಿ ಸಂಪೂರ್ಣ ದೇಹದ ಆರೋಗ್ಯ ತಪಾಸಣೆ ಮಾಡಿ ಲಿಖಿತ ವರದಿ ನೀಡುತ್ತೆ. ಈ ವರದಿಯನ್ನ ಮುಂದೆ ನಾವು ನಮ್ಮ ವೈದ್ಯರ ಹತ್ತಿರ ಹೋಗಿ ಮುಂದಿನ ಚಿಕಿತ್ಸೆ ಪಡೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಕೇವಲ ಆರೋಗ್ಯ ತಪಾಸಣೆಗೆಂದೇ ಸಾವಿರಾರು ರೂಪಾಯಿ ವೆಚ್ಚ ಮಾಡಬೇಕಾಗತ್ತೆ. ಆದರೆ ಈ ಹೊಸ ಅಪ್ಲಿಕೇಶನ್ನಿಂದ ಕೇವಲ 3 ರೂಪಾಯಿಯಲ್ಲಿ ಕೇವಲ 100 ರೂಪಾಯಿಯಲ್ಲಿ ನಮಗೆ ಪ್ರಾಥಮಿಕ ವರದಿ ಲಭ್ಯವಾಗುತ್ತೆ. ಇದರ ಸದುಪಯೋಗ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಎಂದು ಲೈಫಾಸ್ ರೂವಾರಿ ರೂಪಂ ದಾಸ್ ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮತ್ತು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ರಾಘವೇಂದ್ರ ಚಿಂಚನ್ಸೂರ್ ಅವರು ಮಾತನಾಡಿ, ಇಂದು ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಮತ್ತು ಹೊಸ ತಂತ್ರಜ್ಞಾನದಿಂದ ತಪಾಸಣೆ ಕಡಿಮೆ ದರ ಮತ್ತು ಕಡಿಮೆ ಸಮಯದಲ್ಲಿ ಮಾಡಲಾಗಿದೆ. ಇಂತಹ ಹೊಸ ಆವಿಷ್ಕಾರಕ್ಕೆ ಇಂದು ಸೀತನೂರು ಗ್ರಾಮ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಉದ್ಘಾಟಕರಾಗಿ ಶ್ರೀ ಸಾಹೇಬ್ ಗೌಡ ಜಾಫೂರ್ ಬಂದಿದ್ದರು ಮತ್ತು ಗ್ರಾಮ ಪಂಚಾಯತ್ ಅಬೂಬಕರ್, ಆರಿಫ್, ವೈದ್ಯರಾದ ಹಶ್ಮಿ, ಮುಖಂಡರಾದ ಅಕ್ಬರ್, ಅಜಯ, ರಾಜಶೇಖರ್ ಮತ್ತಿತರರು ಇದ್ದರು. ನಿರೂಪಣೆಯನ್ನ ಗೌತಮ ಶೃಂಗೇರಿ ಮಾಡಿದರು ಮತ್ತು ವಂದನಾರ್ಪಣೆ ಶ್ರೀನಿವಾಸ್ ಮಾಡಿದರು. ಭಾಗದ ಜನಗಳಿಗೆ ವೈದ್ಯಕೀಯ ಸೇವೆ ನೀಡಬೇಕು. ಗ್ರಾಮೀಣ ಭಾಗದ ಜನಗಳಿಗೆ ವೈದ್ಯಕೀಯ ಸೇವೆ ಹೆಂಗಪ್ಪ? ಈಗ ಇದು ಬಹಳ ಇಂಪಾರ್ಟೆಂಟ್ ಆದಂತ ಕಾರ್ಯಕ್ರಮ. ಅದು ಸಣ್ಣ ಪುಟ್ಟ ಕಾಯಿಲೆ ಆದಾಗ ಏನೇ ಒಂದು ಸಮಸ್ಯೆ ಆದ್ರೆ ನಾವೇನು ಇಮಿಡಿಯೇಟ್ ಆಗಿ ದವಾಖಾನಿಗೆ ಹೋಗ್ಬೇಕು. ನಾವು ದವಾಖಾನಿಗೆ ಹೋಗ್ಬೇಕಾಯ್ತಂದ್ರೆ ಇಲ್ಲಿಂದ ಕಮಸ್ ಕಮ್ ಒಂದು 15 ಕಿಲೋಮೀಟರ್ ದೂರ ಹೋಗ್ಬೇಕಾಗ್ತದ. ನಮ್ಗೆ ಒಳ್ಳೆ ಹಾಸ್ಪಿಟಲ್ದು ಸೇವೆ ಸಿಗ್ಬೇಕಾಯ್ತಲ್ಲ, ನಮಗೆ ಇಮಿಡಿಯೇಟ್ ಗಾಡಿ ಅರೇಂಜ್ ಆಗಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಬೇಕು. ಅಲ್ಲಿ ಟೆಸ್ಟ್ ಮಾಡ್ಕೊಂಡ ಮೇಲೆ ಗೊತ್ತಾಗ್ತದ ನಮಗೆ ಏನ್ ಆಗ್ಯದ ಅಂತ ಹೇಳಿ. ಅದಿತ ನಮಗೇನು ಗೊತ್ತಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ರಾತ್ರಿ ಮನೆ ಮಕ್ಕೊಂಡಿರ್ತಾನೆ ಇಲ್ಲಿ ಹಳ್ಳಿದಾಗ. ಮಕ್ಕೊಂದಾಗ ಏನಾಗ್ತದ, ಅವನಿಗೆ ಎದಿ ನೋಯಿಸ್ಲತ್ತು ಅಂದ್ರ ಅವನಿಗೆ ಏನಾಗ್ತದ, ಎದಿ ನೋಯಿಸ್ಲತ್ತ ನಂಗೆ ಹಾರ್ಟ್ ಅಟ್ಯಾಕ್ ಆಯ್ತೇನೋ, ಆಲತ್ತದೇನೋ, ನಾ ಸಾಯ್ತೀನೇನೋ, ಈ ಒಂದು ಅಂಜಿಕ್ ಬಂದ್ ಇಮಿಡಿಯೇಟ್ ಇಲ್ಲಿಂದ ಆಗ್ಯದ, ನಿಮಗೇನೋ ಅಸಿಡಿಟಿ ಆಗಿತ್ತು, ಅದಕ್ಕೆ ನಿಮಗ ಎದಿ ಬ್ಯಾನಿ ಚಾಲು ಆಗ್ಯದ ಅಂತ ಹೇಳೋದು. ಅವಾಗ ಮನುಷ್ಯ ರಿಲ್ಯಾಕ್ಸ್ ಆಗ್ತಾನಲ್ಲಿ. ಬಟ್ ಇವೆಲ್ಲ ಏನ್ ಸಮಸ್ಯೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಜನ ಕೂತೀರಿ, ಎಲ್ಲರಿಗೆ ನಿಮಗ್ BP ಸಮಸ್ಯೆ ಇರ್ತದ, ನಿಮಗ್ ಶುಗರ್ ಸಮಸ್ಯೆ ಇರ್ತದ. ಈ BP ಶುಗರ್ದಿಂದ ಬೇರೆ ಎಲ್ಲ ಕಾಯಿಲೆಗಳು ನಮ್ಮ ಮೈಗೆ ಬಂದು ಅಂಟ್ಕೋತಾವ. ಇದೆಲ್ಲ ಹ್ಯಾಂಗ್ ಟೆಸ್ಟ್ ಮಾಡೋದು? ಈಗ BP ಟೆಸ್ಟ್ ಮಾಡ್ಬೇಕಾಯ್ತ ನೀವೆಲ್ಲ ದವಾಖಾನಿಗೆಲ್ಲ ಹೋಗಿವೆ, ಅದೆಲ್ಲ ಕೈಗೆಲ್ಲ ಪಟ್ಟಿ ಸುತ್ತಕೇನೆ ನಿಮಗೆಲ್ಲ ಒತ್ತಿ ಮಾಡಿ ಟೆಸ್ಟ್ ಮಾಡೋದು ಗೊತ್ತಾಗ್ತದ BP ಅದ ಇಲ್ಲ ಅಂತ ಹೇಳಿ. ಶುಗರ್ ಟೆಸ್ಟ್ ಮಾಡ್ಬೇಕಾಯ್ತಂದ್ರ ನಿಮಗ ಅದು ಬ್ಲಡ್ ತಗೋಬೇಕು, ಬ್ಲಡ್ ತೊಗೊಂಡ್ಕೇನೆ ಶುಗರ್ ಟೆಸ್ಟ್ ಮಾಡ್ಬೇಕಾಗ್ತದ. ಸೊ ಇವೆಲ್ಲ ಏನವ ಅಂತಂದ್ರ ಒಂದಿಲ್ಲ ಒಂದ್ ರೀತಿಯಾಗಿ ನಮ್ಮ ಬಾಡಿಗ ಚುಚ್ಚಿ ಮಾಡಿ ಟೆಸ್ಟ್ ಮಾಡಿದ ದಿವಸ ನಮ್ಮ ಸಂಶೋಧಕರಾದಂತ ರೂಪಂ ದಾಸ್ ಅವರು ಏನ್ ಮಾಡ್ಯಾರ ಅಂತಂದ್ರೆ, ನಿಮ್ ಬಾಡಿಗೆ ಏನು ಮಾಡೋದಿಲ್ಲ. ಎಷ್ಟು ಇಂಪಾರ್ಟೆಂಟ್ ಅದ ಕೇಳಿದ್ರು, ಬಹಳ ಮಹತ್ವವಾದಂಥದ್ದು. ನಿಮ್ ಬಾಡಿಗೆ ಏನು ಮಾಡೋದಿಲ್ಲ, ಚುಚ್ಚೋದು ಗಿಚ್ಚೋದು ಏನು ಮಾಡೋದಿಲ್ಲ. ನಿಮ್ಮ ಬಾಡಿದು ಸ್ಕ್ಯಾನ್ ಏನದಲ್ಲ, ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ಯಾರ. ಇದು ಬಹಳಷ್ಟು ಬ್ಯಾಂಕ್ದವ್ರು ಕೂಡ ತೊಂದಾರ. ಒಂದು ಅಪ್ಲಿಕೇಶನ್ ಅಂದ್ರೇನು, ಒಂದು ಸಾಫ್ಟ್ವೇರ್ ಅಪ್ಲೈ ತಯಾರು ಮಾಡ್ಯಾರ. ಆ ಸಾಫ್ಟ್ವೇರ್ಲಿಂದ ನಿಮ್ಮ ಮೈಯಾಗ ಏನದ BP ಶುಗರ್ ಆಗ್ಲಿ ನಿಮ್ ಪೂರಾ ಬಾಡಿ ಸ್ಕ್ಯಾನ್ ಮಾಡ್ತದ. ಅದು ಪೂರ್ತಿ ಬಾಡಿನೇ ಸ್ಕ್ಯಾನ್ ಮಾಡ್ತದ. ಸ್ಕ್ಯಾನ್ ಮಾಡ್ಕೇನೆ ರಿಪೋರ್ಟ್ ನಿಮಗ್ 3 ನಿಮಿಷನಾಗ ರಿಪೋರ್ಟ್ ಕೊಡ್ತದ. ನೀವು ಇದೇ ರಿಪೋರ್ಟ್ ಎಲ್ಲಿ ಕಲಬುರಗಿಗೆ ಹೋಗಿ ದೊಡ್ಡ ದೊಡ್ಡ ದವಾಖಾನೆಯಾಗ ತೋರಿಸ್ಲತ್ರ ನಿಮಗ 15-20 ಸಾವಿರ ರೂಪಾಯಿ ಖರ್ಚಾಗ್ತಾವ. ECG ಬೇಕಾಯ್ತಂದ್ರ ಅದಕ್ಕೆ ಬೇರೆ ಅದ, ಇಕೋ ಟೆಸ್ಟ್ ಬೇಕಾ ಅದಕ್ಕೆ ಬೇರೆ ಅದ, ಡಾಪ್ಲರ್ ಟೆಸ್ಟ್ ಬೇರೆ ಅದ, ಪ್ಯಾಥೋಲಜಿಕ್ ಬೇರೆ ಅದ, ಕಣ್ಣಿಂದ ಮಾಡ್ಬೇಕಾಯ್ತ ಬೇರೆ ಅದ. ಇವೆಲ್ಲ ಮಾಡ್ಬೇಕಾಯ್ತು ಅಂತಂದ್ರೆ ಅಲ್ಲಿ 15 ಸಾವಿರ ರೂಪಾಯಿ ಖರ್ಚಾಗ್ತದ ಪುರ. ಆದ್ರೆ ಇಲ್ಲಿ ಏನದ, ಗ್ರಾಮೀಣ ಭಾಗದವರಿಗೆ ಸೇವೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಾಫ್ಟ್ವೇರ್ ಮೂಲಕ ಟೆಸ್ಟ್ ಮಾಡ್ತಾರೆ. ಈಗ ನಮಗೇನಾಗಿದೆ ಅಂತಂದ್ರೆ, ಸಾಹೇಬ್ರು ಸಂಶೋಧನೆ ಮಾಡ್ಲತ್ತಿ ಅನೇಕ ವರ್ಷಗಳಾಯ್ತು. ಮತ್ತಿದು ಕೊಟ್ಟದ ರಿಪೋರ್ಟ್ ಖರೆ ಅದನ ಇಲ್ಲ, ಇದು ಏನು ನಿಮ್ಗೆ ರಿಪೋರ್ಟ್ ಕೊಡ್ತಾರ ಅದು ಹ್ಯಾಂಗ್ ಇದು ಖರೆ ಹ್ಯಾಂಗ್ ಗೊತ್ತು ಮಾಡ್ಕೊಂಬದು. ಅದಕ್ಕೆ ಇದನ್ನೂ ಟೆಸ್ಟ್ ಮಾಡ್ಯಾರ ಬಹಳ ವರ್ಷದಿಂದ. ಇವ್ರು ಬಂದಂತ ರಿಪೋರ್ಟ್ಗಳು ಇವ್ರದೇನ್ ನಿಮಗ್ ಸಾಫ್ಟ್ವೇರ್ ಈಗ ತೋರಿಸ್ತಾರ ಹ್ಯಾಂಗ್ ಮಾಡ್ಬೇಕಂತ ಹೇಳಿ. ಬಂದಂತ ರಿಪೋರ್ಟ್ ನೀವು ಹೋಗಿ ದವಾಖಾನಿಗೆ ತೋರಿಸ್ಬೇಕು. ದವಾಖಾನಿಗೆ ತೋರಿಸಿ ಅಲ್ಲಿ ಟೆಸ್ಟ್ ಮಾಡ್ಕೋಬೇಕು. ಅಲ್ಲಿ ಟೆಸ್ಟ್ ಮಾಡ್ಕೊಂಡಾಗ ಕೂಡ ಇದೇ ರಿಪೋರ್ಟೇ ಬರ್ತದೆ. ಹಿಂಗ ಈಗಾಗಲೇ ಸಾವಿರಾರು ಮಂದಿದು ಟೆಸ್ಟ್ ಮಾಡೋದು, ದವಾಖಾನಿಗೆ ಹೋಗಿ ಮತ್ತೆ ಟೆಸ್ಟ್ ಮಾಡೋದು, ಮತ್ತದು ರಿಪೋರ್ಟ್ ಏನ್ ಬರ್ತದೆ ಇದು ಅದು ಸೇಮ್ ಆಗ್ತದ. ಹಂಗಾಗಿ ಟೆಸ್ಟ್ ಮಾಡಿ 10 ವರ್ಷದಿಂದ ಇದು ಒಂದ್ರ ಮೇಲೆ ಕೆಲಸ ಮಾಡ್ಲತ್ತಾರ ಅವ್ರು. 10 ವರ್ಷ ಆಯ್ತು, ಎಲ್ಲಾ ತಮ್ಮ ಕೆಲಸಗಳು ಬಿಟ್ಟಾರ ಅವರು.
ಎಲ್ಲಾ ಕೆಲಸ ಬಿಟ್ಟು ಇದು ಒಂದೇ ಟೆಸ್ಟ್ ಮಾಡಿದ್ರು, ಒಂದೇ ಕೆಲಸ. ಮುಂಜಾನೆ ಸಂಜೆ ತನ ಹಗಲ ರಾತ್ರಿ ನಿದ್ದೆ ಬಿಟ್ಟು ಇದು ಲಿಫಾಸ್ ಏನದಲ್ಲ, ಈ ಲಿಫಾಸ್ ಅವ್ರ ಸ್ವಂತ ಮಾಡಿದಂಥದ್ದು. ಅದು ಒಂದೇ ಕೆಲಸ ಮಾಡ್ಲಕ್ 10 ವರ್ಷ ಆಯ್ತು. ಅವ್ರ ಜೊತೆಗೆ ಇವ್ರು ಅಕ್ಬರ್ ಸಾಹೇಬ್ರನ್ನು ಬಹಳ ವರ್ಷದಿಂದ ನಾವು ಸರ್ ಅವ್ರದ್ದು ಸ್ಟೂಡೆಂಟ್. ನಾವೇನು ಅವ್ರ ಕೈಯಾಗ ಸಾಲಿ ಕಲ್ತೋರು. ನಮ್ದು ಇಂಜಿನಿಯರಿಂಗು ಅವ್ರ ಕೈಗೆ ಮುಗೀತು, MTech ಅವ್ರ ಕೈಗೆ ಮುಗೀತು, ನಮ್ PhD ಅವ್ರ ಕೈಗೆ ಮುಗೀತು. ನಾವು ಯಾವಾಗಲೂ ಒಂದು 15 ವರ್ಷ ಇತ್ತು ಅವ್ರು ಸ್ಟೂಡೆಂಟ್ ಆಗಿದ್ದೀವಿ. ಜನಕ್ಕೆ ಅವರೆಲ್ಲ ಬೆಳೆಸ್ಯಾರ, ಮಾರ್ಗದರ್ಶನ ಮಾಡ್ಯಾರ. ಅವರು ವೆಸ್ಟ್ ಬೆಂಗಾಲ್ದವರು, ಅಲ್ಲಿಂದು ಇಲ್ಲಿ ಬಂದು ಅವರು ಗುಲ್ಬರ್ಗದಲ್ಲಿ ಬಹಳಷ್ಟು ಸರ್ವಿಸ್ ಕೊಟ್ಟಾರ. ಈಗ ಏನ್ ಮಾಡ್ಯಾರ, ಗುಲ್ಬರ್ಗಕ್ಕೆ ನಮಗ ಅಷ್ಟು ದೊಡ್ಡ ಮಾರ್ಕೆಟ್ ಮಾಡೋದಾಗಲ್ಲ ಅಂತ ಹೇಳಿ ಬೆಂಗಳೂರು ಶಿಫ್ಟ್ ಆಗ್ಯಾರ. 10 ವರ್ಷ ಆಯ್ತು ಬೆಂಗಳೂರದಾಗ ಸೇವೆ ಸಲ್ಲಿಸ್ಲತ್ತಾರ. ಅಲ್ಲಿಂದ ಏನ್ ಮಾಡ್ಯಾರ, ಈಗ ಮತ್ತೆ ವಾಪಸ್ ಕಲಬುರಗಿಗೆ ಬಂದಾರ. ಫಸ್ಟ್ ಸಿದ್ನೂರ್ ಗ್ರಾಮಕ್ಕೆ. ಯಾಕಂದ್ರೆ ಅಕ್ಬರ್ ಸಾಹೇಬ್ರ ಇಲ್ಲ ಹರ, ನಾವು 4 ಮಂದಿಗೆ 4 ವಿಷಯಗಳು ತಿಳಿಸಿ ಮಾತಾಡ್ಬೋದು, 4 ವಿಷಯ ಮಂದಿಗೆ ನಾವು ತಿಳ್ಕೊಬಹುದು ಅಂತಂದ್ರೆ ನಿಮ್ದು ಎಲ್ಲಾ ದವಾಖಾನಿದ ಏನೇ ಸಮಸ್ಯೆಗಳು ಇರ್ಲಾಕ ಅವ್ರ ಏನ್ ಮಾಡ್ತಾರ, ನಿಮಗ್ ಸಾಫ್ಟ್ವೇರ್ ಮೂಲಕ ಟೆಸ್ಟ್ ಮಾಡ್ತಾರ. ನಿಮ್ಮ ಬಾಡಿದಾಗ ಮುಂದೆ ಏನು ರೋಗಗಳು ಬರ್ತಾವ, ಈಗಿಂದು ಅಲ್ಲ, ಮುಂದೆ ನಿಂಗ 2 ವರ್ಷ ಆಮ್ಯಾಗ ನಿನಗ್ ಶುಗರ್ ಬರ್ತದ, 2 ವರ್ಷ ಆಮ್ಯಾಗ ನಿನಗ್ ಹಾರ್ಟ್ ಅಟ್ಯಾಕ್ ಬರ್ತದ, ಹಾರ್ಟ್ ಸಮಸ್ಯೆ ಆಗ್ತದ, ಮುಂದೆ ನಿನಗ್ BP ಬರ್ತದ. ಈಗ BP ಬರೋ ಲಕ್ಷಣಗಳು ನಿನ್ನ ಬ್ಲಡ್ ಒಳಗ ಅದ. ಇದೆಲ್ಲ ಮುಂದೆ ಏನ್ ಬರ್ತದ ಅದು ಕೂಡ ಟೆಸ್ಟ್ ಮಾಡಿ ಹೇಳ್ತಾರ. ಈಗಿಂದರೆ ಹೇಳ್ತಾರೆ, ಮುಂದಿಂದ ಬಿ ಹೇಳ್ತಾರ. ಅದಕ್ಕೆ ಮುಂದಿನ ಸಲಕ್ಕೆ ಏನೇ ನೀವು ಜಾಗೃತರಾಗಬೇಕು, ಏನ್ ಊಟ ಮಾಡ್ಬೇಕು, ಏನ್ ಮಾಡ್ಬೇಕು, ನಿಮ್ ಹೆಲ್ತ್ ಹೆಂಗ್ ಮೇಂಟೈನ್ ಮಾಡ್ಬೇಕು, ಅವು ಎಲ್ಲ ಕೂಡ ನಿಮಗ ನಮ್ಮ ರಿಪೋರ್ಟ್ನಾಗ ಏನಾಗ್ತದ ನಿಮಗೆಲ್ಲ ಗೊತ್ತಾಗ್ತದ. ಅದಕ್ಕೆ ನಾವು ತಮ್ಮ ಗ್ರಾಮಸ್ಥರೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದ್ರ, ಅಬೂಬ್ಕರ್ ಸಾಬ್ರ ಇದ್ರಿ, ನೀವು ಆರಿಫ್ ಸಾಬ್ರ ಇದ್ರಿ, ನೀವೇನ್ ಮಾಡ್ಬೇಕಂತಾರೆ ನಿಮ್ಮ ವಾರ್ಡ್ನಾಗ ಇದು ಫೈದಾ ತಗೋಬೇಕು. ಹೆಚ್ಚ ಫೈದಾ ತೊಂದ್ರ ಅಂತಂದ್ರೆ ಎಷ್ಟೋ ಜನಗಳ ಜೀವವನ್ನು ನಾವು ಉಳಿಸ್ಲಕ್ ಸಾಧ್ಯ. ಫೈದಾ ಇಲ್ಲಿ ನೀವು 3 ತನ ಅವ್ರು ನೋಡ್ರಿ, ಬೆಂಗಳೂರಲ್ಲಿ ನೀವು 3 ತನ ಬಂದ್ರ, ಸೀತ್ನೂರ್ ತನ. ಅವ್ರ ಸಿಮಿ ಬಿ ಗೊತ್ತಿಲ್ಲ, ಸೀತ್ನೂರ್ ಸಿಮಿನೂ ಗೊತ್ತಿಲ್ಲ, ಸೀತ್ನೂರ್ ಊರ್ನು ಗೊತ್ತಿಲ್ಲ. ಅಲ್ಲಿಂದ ಹಿಡ್ಕೊಂಡ್ ಇಲ್ಲಿ ತನ ನಿಮ್ ಸಲಹೆಗೆ ಬಂದಾರ. ನಿಮ್ಮ ಮನೆಗಳಿಂದ ನೀವು ಇಲ್ಲಿ ತನ ಬರ್ಬೇಕು. ಬಂದ್ಕೆನೆ ಸರ್ ಇದು ಏನದ ನೋಡ್ರಿ, ನಮಗೂ ಅವಕಾಶ ಮಾಡ್ಕೊಡ್ರಿ, ನಿಮ್ಮ ವಾರ್ಡ್ನೆ ನಿಮ್ಮ ವೋಟರ್ಸ್ ಏನಾರ, ನಿಮ್ ಕಾರ್ಯಕರ್ತರು ಏನಾರ, ನಿಮ್ ಜನ ಏನಾರ, ಅವ್ರಿಗೆ ಅದೇ ಅಂತಲ್ಲ ಇಡೀ ಊರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅದ. ಇದೊಂದು ಸೇವೆ. ಈಗ ಹೆಂಗ ಅದ ಅಂದ್ರೆ ಡಾಕ್ಟರ್ಗಳು ಹೆಂಗ ದೋಚ್ಲತ್ರ ನಿಮ್ಗೆ ಗೊತ್ತದ. ಅವು ದವಾಖಾನಿಗಳು ಈಗೆಲ್ಲ ಕಸಾಯಿಖಾನಿಗಳು ಆದಪ್ಲೆ ಆಗ್ಯಾವ. ನೀವು ಸುಮ್ಮ ಒಂದು ಟೆಸ್ಟ್ ಮಾಡಿಸ್ಕೊಳಕ್ ಹೋದ್ರೆ 5,000 ರೂಪಾಯಿ ಬಿಲ್ ಹೊರಗೆ ಬರ್ತದೆ. ಈಗ ಸುಮ್ಮ ಜರ ಹೋಗಿ ನಮ್ಗೆ ಹೊಟ್ಟೆ ಬ್ಯಾನಿ ಅದ ಅಂದ್ರೆ 15,000 ರೂಪಾಯಿ ಬಿಲ್ ಬರ್ತದೆ ಹೊರಗೆ. ಒಟ್ಟು ಸ್ಕ್ಯಾನ್ ಹೇಳ್ತಾರ ಅವ್ರು ಹೋದ್ರಪ್ಲೇನೆ. ಅದೆಲ್ಲ ಮಾಡ್ಲಕ್ ನಿಮ್ ಮನಿತನ ಬಂದಾರ, ನಿಮ್ ರೊಕ್ಕ ಉಳಿಸ್ಲಕ್ ಮನಿತನ ಬಂದಾರ, ನಿಮಗ್ ಸೇವೆ ಮಾಡ್ಲಕ್ ಇಲ್ಲಿ ತನ ಬಂದಾರ. ಅದಕ್ಕೆ ಇದ್ರದ್ದು ಎಲ್ಲ ನೀವು ಫೈದಾ ಉಟಾಸ್ರಿ. ಆದಷ್ಟು ಜನ ಇಲ್ಲಿ ಕರ್ಕೊಂಡ್ ಬರ್ರಿ. ಇನ್ನ ಟೈಮ್ ಇರ್ತಾರ ಸರ್, ಇನ್ನ ಟೈಮ್ ಅದ. ಅಕ್ಬರ್ ಅವ್ರು ಇಲ್ಲೇ ಇರ್ತಾರ. ನೀವು ಅಕ್ಬರ್ ಅವ್ರ ನಂಬರ್ ನಿಂಬಲ್ಲಿ ಎಲ್ಲಾನು ಇದ್ದಿರ್ಬೇಕು, ಅವ್ರಿಗೆ ಸಂಪರ್ಕ ಮಾಡ್ರಿ. ಇಲ್ಲಿ ಒಂದು ಸರ್ದ ಏನ್ ಪ್ಲಾನ್ ಅದ ಅಂತಂದ್ರೆ ಇಲ್ಲೇ ಸೀತ್ನೂರ್ದಾಗೆ ಒಂದು ನಾವು ಸ್ಪಾಟ್ ಮಾಡ್ತೀವಿ. ಇಲ್ಲೆಲ್ಲ ಮಾತಾಡ್ಕೊಂಡ್ ಸಾಬ್ರ ಇಲ್ಲಿ ಅಶ್ಮಿತ್ ಸಾಬ್ರು ಇಲ್ಲೆಲ್ಲ ಮಾತಾಡ್ಕೊಂಡ್ ಒಂದು ಸ್ಪಾಟ್ ಮಾಡ್ತಾರ. ಆ ಸ್ಪಾಟ್ನಾಗ ನಿಮಗ್ ದಿವಸ ಸರ್ವಿಸ್, ಆ ಸ್ಪಾಟ್ನಾಗ ದಿವಸ ಏನೇ ಇದ್ರ ಬಿ ಕೂಡ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರ ಅವ್ರು ಕೂತಿ. ವಾರದಾಗ 3 ದಿವಸ ಮಾಡ್ಬೇಕಾ, ವಾರದಾಗ 2 ದಿವಸ ಮಾಡ್ಬೇಕಾ, ಏನ್ ದಿನ ಮಾಡ್ಬೇಕಾ, ಎಷ್ಟು ಇಲ್ಲಿ ಜನಸಂಖ್ಯೆ ಅದ, ನಿಮ್ ರೆಸ್ಪಾನ್ಸ್ ಎಟ್ ಅದ, ಅದೆಲ್ಲ ನೋಡ್ಕೊಂಡ್ಕೇನೆ ಪ್ಲಾನ್ ಮಾಡ್ತಾರ ಅವರು. ನಿಮಗೆ ಹೆಂಗ್ ಸರ್ವಿಸ್ ನಾವು ಹೆಚ್ಚಿಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕಂತ ಹೇಳಿ ಆ ಪ್ಲಾನ್ ಮುಖಾಂತರ ನೀವು ಜನಗಳು ಇವ್ರದ್ದು ಏನ್ ಸರ್ವಿಸ್ ಅದ ಆ ಸರ್ವಿಸ್ಗಳು ತೋರಿ ಒಳ್ಳೆ ಕೆಲಸ ಮಾಡ್ಲತ್ತಾರ ಅವ್ರು ಬಹಳ ವರ್ಷದಿಂದ. ಅವ್ರ ಸಂಶೋಧನೆಗೆ ನಾವು ನೀವು ಕೂಡಿ ಸಾಥ್ ಕೊಟ್ಟು ಇನ್ನ ಶಕ್ತಿ ಅವರಿಗೆ ಬರ್ಲಕ್ ಸ್ಟಾರ್ಟ್ ಆಗ್ತದ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ. जान है तो जहान है, ये है तो अपने गाँव की खिदमत करने की, जिस तरह से मेरे बाप का भी नाम एक किताब से रहने लिए और सीख के मैं यहाँ पर आया हूँ. जब भी जरूरत पड़ी मैं आपके पास अवेलेबल रहूँगा. आप आ सकते. ಇವತ್ತಿನ ಕಾರ್ಯಕ್ರಮ ವಿಶೇಷ ಅಂದರೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಟೈಮ್ ಅಂಬೋದು ಭಾಳ ಇಂಪಾರ್ಟೆಂಟ್. ಹಾಸ್ಪಿಟಲ್ಗೆ ಹೋದ್ರೆ ಮಿನಿಮಮ್ ಏನಾಗುತ್ತೆ ಅಂದರೆ 1 ದಿನ ಹೋಗುತ್ತೆ. ಫಸ್ಟ್ ದುಡ್ಡು ಇರುತ್ತೋ ಹೋಗುತ್ತೋ ಸೆಕೆಂಡ್ರಿ ಗಳಿಸ್ತೀವಿ, ಸಾಲ ಮಾಡ್ತೀವಿ, ಕೊಡಲೇಬೇಕು ನಾವು. ಅದಕ್ಕಿಂತ ಮತ್ತೆ ಏನು ಇಂಪಾರ್ಟೆಂಟ್ ವ್ಯಕ್ತಿ ಬೆಲೆ. ನಾವು ಹೊಲ್ದಾಗ ಹೋಗಿ ದುಡಿಯತನ ನಮ್ಮ ಹೊಟ್ಟೆ ತುಂಬಲ್ಲ. ಇದು ಗ್ರಾಮಾಂತರ ವಿಚಾರ ಮಾಡೋಂಥ ಮಾತು. ಪ್ರತಿಯೊಬ್ಬರ ಮನೆಯಲ್ಲಿ ಬೇಮಾರ್ ಇರೋದು ಸಹಜ. ಆದರೆ ಇವತ್ತು ನಾಳೆ ಏನಾಗಿದೆ, ಒಬ್ಬಡಿ ತೋರ್ಸ್ಲಕ್ಕೆ ಹೋಗ್ಬೇಕಾದ್ರೆ 3 ಬೇಕು. ಬರೇ ಡಾಕ್ಟರ್ ವಿಸಿಟ್ ಮಾಡೋಕ್ಕೆ 3 ಅವರ್ಸ್ ಬೇಕು. ಭಾಳ ಇಂಪಾರ್ಟೆಂಟ್ ಅಂತ ಟೈಮಿಂಗ್ಸ್. ಡಾಕ್ಟರ್ ಮೀಟ್ ಆದ್ಮೇಲೆ ಬ್ಲಡ್ ಇನ್ವೆಸ್ಟಿಗೇಷನ್ ಬರೆದ್ಮೇಲೆ ಯಾವಾಗ ಆಗ್ತದೆ
ಅಲ್ಲಿ ಕೊಟ್ಟ ಮೇಲೆ 2 ರಿಂದ 3 ಅವರ್ಸ್ ಬರೀ ಬ್ಲಡ್ ಇನ್ವೆಸ್ಟಿಗೇಷನ್, ಅದಾದ್ಮೇಲೆ ಎಕ್ಸ್ರೇ ಎಕ್ಸೆಟ್ರಾ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರ್ಬೇಕು. ಎಲ್ಲಿಗೆ ನಾವು ಒಪ್ಪಿಡಿಗೆ ಬರ್ಬೇಕು. ಒಪ್ಪಿಡಿಗೆ ಬಂದ್ಮೇಲೆ ಅವ್ರು ನೋಡಿ ಮಾಡಿ ಈಗ ಗೊತ್ತಾಗಲ್ಲ ಡಾಕ್ಟ್ರು ಮತ್ತೆ ನಾಳೆ ಬರ್ತಾರೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ನಾವು ಇದರಲ್ಲಿ ಏನು ತಿಳ್ಕೊಬೇಕಂದ್ರೆ ಒಂದೇ ಮಾತು, व्यक्ति टाइम उड़ता है ನಾನು ಇದೊಂದು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. आएंगे ना तभी आना यहाँ पे, ऐसा नहीं है. सब लोग भूल जाते हैं कि जो डॉक्टर रूपम ने बनाया है ना, अगर आपको जानना है कि आपको बीमारी होगी कि नहीं होगी वो भी हम बता देंगे, तो आप वो भी जान सकते हो. तो 100 रुपये में अगर आपको ये जानना है या 50 रुपये, मुझे पता नहीं है भाई क्या टेस्ट का चार्ज करेंगे, तो जो भी है एकदम मुनासिब रहेगा. तो ये आप पता कर सकते हैं क्या आपको बीमारी होगी, तो होगी तो साला कौन सी बीमारी होगी. क्योंकि मैंने जो रूपम सर से सीखा है, एक ही चीज सीखा है, किसी को हॉस्पिटल नहीं जाने देंगे. तो पहले ही पता कर लेते हैं ना कि हॉस्पिटल जाने का पूरा आप ही ने अपने दिमाग से अपने आप को बीमार किया है. करते थे तो बचपन से पापा के साथ अलग अलग फैक्ट्रीज को मैंने देखा. जैसे शाहबाद में एचएमपी फैक्ट्री है, 20 साल से बंद हो गया, उसे देखा. लक्ष्मी सीमेंट है, उसको देखा. हट्टी गोल्ड माइंस हो, शाहबाद हो, मलखेड़, वाड़ी, मेरा बचपन से ही सारे वर्कर्स के बीच में मेरा काफी समय बीता. तो मैंने 2 प्रॉब्लम्स बचपन से ही देखा. एक, वर्कर्स काफी ज्यादा काम करते थे और थोड़े से पैसे के लिए ओवर टाइम करते थे, शरीर थक जाता था, फिर वो दारू काफी पीते थे, फिर परिवारों में काफी झगड़ा होता था. और उसके बाद मैंने एक एक करके कई सारे ऐसे लोगों को, यूनियन लीडर्स को अपने आंखों के सामने जाते हुए देखा. मेरे पिताजी काफी करीब थे पश्चिम बंगाल के चीफ मिनिस्टर ज्योति बाबू के, देश के एक बड़े लेफ्टिस्ट लीडर थे. पर मेरे पिताजी 2005 से बीमार रहते थे. उनके कम से कम 9 सर्जरीज हुए. काफी क्लोज हुआ करते थे हमारे खारगे साहब और बाकी लोग, उनके जनरेशन के सारे. उन्होंने काफी जन सेवा किया. तो मेरे पिताजी 5 साल तक बीमार थे. हॉस्पिटल में हमने कम से कम 15 लाख तक खर्चा किया और उसके बाद हार्ट अटैक से उनका देहांत हो गया. तो मैंने जो चीज देखा, अगर मेरे पापा जैसे एक बड़े लीडर जिनका 20 साल से एक जन सेवा रहा, जो कि इतने करीब है चीफ मिनिस्टर्स के साथ, जब उनको एक अच्छा हेल्थ नहीं मिला, जब वो इंसान पूरी जिंदगी लोगों की सेवा करते करते, वर्कर्स का प्रॉब्लम सॉल्व करते करते, जब उनको अपने सेहत के लिए किसी तरीके का फैसिलिटी नहीं मिला, तो पापा के देहांत के बाद मैंने 2 चीजों को सोचा. मेरा गुलबर्गा में काफी लंबा एक कार्यकाल रहा. मैं एक टीचर हूं. यहाँ पे मैंने 28,000 छात्रों को पढ़ाया है, इंजीनियर बनाया है, पीएचडी उनको कराया है. पर्टिकुलरली हमारे गरीब लोगों को और मुस्लिम समाज में काफ़ी सारा मैंने एजुकेशन स्प्रेड किया. पिछले 10 साल से मैं बेंगलोर में हूँ. मैं टेक्नोलॉजी के ऊपर काम करता हूँ. मेरा हमेशा ये था कि मैं अपने पिता वालों को इस तरीके से ना देखे हुए हैं. वो डॉक्टर इन गांव तक वापस आने तैयार नहीं है. बूढ़े माँ बाप को हर गांव में छोड़ के चले गए हैं. माँ बाप की पूरी जिंदगी बच्चों को उठाने के लिए गया है. वही बच्चे जब यहाँ से इंजीनियरिंग करते हैं, यहाँ से पीएचडी करते हैं, मेडिसिन करते हैं, वो अपने गांव में वापस नहीं आते. मैं आने के समय पे अकबर भाई जब मुझे लेके आ रहे थे, मैंने हुबली से ड्राइव करते हुए मैं यहाँ तक आया. 5-5 किलोमीटर पे एक जतारगी और एक गांव आते गया. किसी गांव में मुझे सिर्फ बियर बार दिखता है, पर एक क्लिनिक नहीं दिखता है. मैंने 250 किलोमीटर गाड़ी चलाया. 250 किलोमीटर गाड़ी में 30 गांव में मैंने बियर बार देखा. सुबह 6 बजे खुलते हुए देखा, बियर बार में लोग देखा, उसके बाजू में बियर बार देखा. इतने 30 गांव में एक क्लिनिक नहीं देखा. इसी से मुझे समझ में आया कि लोग, सरकार, नेता, बाकी सब लोगों का इरादा क्या है. लोगों को खराब खाना खिलाओ, उनको बीमार करो. जिंदगी भर बेचारों ने जितना भी पैसा कमाया है, हॉस्पिटल में जाने के बाद 1-2 सर्जरी में उनसे निकाल लो. तो पिछले 10 साल तक साइंस और टेक्नोलॉजी में पूरी तरीके से इन्वॉल्व होके इंडिया में पहली बार किसी ने 10 साल लगा के एक टेक्नोलॉजी बनाया होगा. तो मेरे पापा को याद करके, जिनका पूरा जीवन
वर्कर्स, लेबर्स। अकबर भाई गुलबर्गा में 1 वे स्टेशन रोड में एक छोटा सा ग्रोसरी शॉप चलाते थे। फिर रिलायंस आ गया, बिग बाजार आ गया, उनका छोटा सा ग्रोसरी शॉप जो 25 साल चला वो ऑलमोस्ट बंद हो गया। अकबर भाई बैंगलोर में आए, उनको हमने साथ में जोड़ा, हमने उनको ट्रेनिंग प्रोवाइड किया, टेक्नोलॉजी प्रोवाइड किया। अकबर भाई डॉक्टर बने। एक ग्रोसरी शॉप से उठ के एक इंसान आपके बीच में 50 साल के एज में मेडिकल एग्जाम कंप्लीट करके वो डॉक्टर बने। तो बहुत बहुत एक मुबारकबाद अकबर भाई को जो इतना बड़ा चीज किए। उन्होंने काफी ज्यादा पॉपुलैरिटी हासिल किया पाइल्स के ट्रीटमेंट में। हमारा इरादा सिर्फ इस गांव में एक हेल्थ सेंटर खोलना नहीं है। हम इस हेल्थ सेंटर में सबसे पहले गांव के 2 लोगों को रिक्रूटमेंट देंगे, रोजगार देंगे, यंग बच्चे बच्चियां जो कि इस गांव में हेल्थ को चला सके। दूसरी चीज मैं यहां पे अनाउंस करता हूं कि आपके गांव में कोई भी घर में जो भी प्रोड्यूस करता है, यानी कि किसी ने सिलाई किया चद्दर के ऊपर, किसी ने कोई घर का स्नैक्स बनाया, तो हमारा लाइफस उद्यम के तरफ से हम आपके घरों में बने हुए प्रोडक्ट को पूरी दुनिया तक बेचने में आपको मदद करेंगे। तो हम यहाँ पे सिर्फ स्वास्थ्य के लिए नहीं आए हैं, यहाँ पे सबको रोजगार देने के मकसद से आए हैं। तीसरी चीज मैं जो यहाँ पे अनाउंस करना चाहूंगा, 2 एम्प्लॉयमेंट के साथ साथ हम लोग 2 यंग बच्चे बच्चियों को जो आसपास के गांव में या तो आपके गांव में रहते हैं 10-10 लाख रुपए का स्कॉलरशिप देके हम उनको ट्रेनिंग देंगे, हम उनको आयुर्वेदिक डॉक्टर बनाएंगे और उनको सारी फैसिलिटीज देंगे। तो ये मुहिम यहां से शुरू होगा। ये क्लिनिक आपके गांव में हमेशा रहेगा। सिर्फ क्लिनिक ही नहीं, जिंदगी में कोई परेशानी है, किसी के साथ झगड़ा है, आप आके उनके साथ बात कीजिए। हम वीडियो कॉल पे आप लोगों के साथ जुड़े हुए रहेंगे। जहां पे भी आपके जिंदगी में बड़ी परेशानियां हैं, यानी कि नेता जब परेशान कर रहे, पॉलिटिशियन राघवेंद्र सर रहेंगे। हम चाहते हैं इस गांव में रास्ता बने, ये गांव एक मॉडल गांव बने सेल्फ सफिशिएंट और एम्प्लॉयमेंट के हिसाब से। तो मेरे पिताजी ने अपने कैरियर में पहला स्पीच गुलबर्गा जेल के बाहर दिया था, जब उन्होंने जेल भरो आंदोलन किया था इसी क्रॉस पे। इसके लिए हमने सितनूर गांव को चुना। इस गांव में हम हर एक इंसान को अच्छा रोजगार देंगे। हमारे ग्राम पंचायत के साथ हम कंटिन्यूअस काम करेंगे और हमारे जो पॉलिटिकल लीडरशिप है इसके साथ ये काम चलते जाएगा। हमें आप लोगों का